ನನಗೆ ಗಿಲ್ಲಿಗೆ ಅನ್ನ ಹಾಕಿರೋದು ನಮ್ಮ ಕಮಿಟ್ಮೆಂಟ್ಗೆ ಏನಾದ್ರು ಸಂಪಾದನೆ ಅಂತ ಕೊಟ್ಟಿರೋದ್ರೆ ಇದೇ ಜೊಮಟೊ. ಓಕೆ, ಮಾತಾಡಬೇಕಾದ್ರೆ ಡಿಸ್ಟೆನ್ಸ್ ನಿಂತ್ಕೊಂಡು ಮಾತಾಡ್ತೀನಿ, ಹೆಲ್ಪ್ ಮಾಡೋರು ಯಾರು ಮಾಡ್ತಾಯಿದ್ರು? ಆ ಥರ ಸಿಚುವೇಶನಲ್ಲಿ ನಾವೆಲ್ಲ ಅರ್ಧ ಎಗ್ ರೈಸ್ ತಗೊಂಡ್ಬಂದು ತಿಂದಿರೋ ಉದಾಹರಣೆಗಳಿದೆ. ಅದು ಆ ಥರದ್ದೆಲ್ಲ ಈಗ ನೆನೆಸ್ಕೊಂಡು ಒಂಥರ ರಿಯಲಿ ಫೀಲ್ ಆಗ್ಬಿಡುತ್ತೆ ನಮಗೆ. ಸೊ ಹಿಂಗಾಗಿ ಒಂದು ಒಳ್ಳೆ ಲೈಫ್ ಬಂದಿದೆ. ಸೊ ಹಾಗಾಗಿ ಅದನ್ನ ಯಾವುದು ಮರ್ತಿಲ್ಲ. ಗಿಲ್ಲಿ ಮತ್ತೆ ನೀವು ಕೂತ್ಕೊಂಡು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಂದಾಗ ಪ್ರಿಪ್ರೇಷನ್ಸು ಮತ್ತೆ ಡಿಸ್ಕಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ? ಡೈಲಾಗ್ಸ್ ಯಾರ ಪಾರ್ಟು? ಸೊ ಗಿಲ್ಲಿ ಪಾರ್ಟ್ ಏನಾಗಿರುತ್ತೆ ಅದರಲ್ಲಿ? ಇಲ್ಲ, ನಾವು ಕ್ಯಾರೆಕ್ಟರ್ಗಳೆಲ್ಲ ನಾವೇ ಬರ್ಕೊತಾ ಇದ್ವಿ. ಅದಲ್ಲದೆ ಕಂಟೆಂಟ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾಕಂದ್ರೆ ನಲ್ಲಿ ಮುಳೆ ಪಿ ಓಟು ಅದನ್ನೆಲ್ಲ ಕಂಟೆಂಟ್ ಎಲ್ಲ ನಾವೇ ಡಿಸ್ಕಸ್ ಮಾಡ್ತಾ ಇದ್ವಿ. ರಾಂಗ್ ಸೈಡ್ ರಂಗನಾಥ್ ಅನ್ನೋದು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಅಜ್ಜಿ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರ ಮಕ್ಕಳೆಲ್ಲ ಬಂದ್ಬಿಟ್ಟು ಹೆಬ್ಬೆಟ್ ಹೊತ್ತಿಸ್ಕೊತಾ ಇರ್ತಾರೆ. ಮೇ ಬಿ ನಾನು ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಅದನ್ನು. ಸರ್ ಇಲ್ಲಿ ನೋಡಿ ಸರ್, ಹೆಣದ ಕೈಲೂ ಬಿಡಲ್ವಲ್ಲ ಸರ್, ಆಸ್ತಿಗೆ ಎಷ್ಟು ಬೆಲೆ ಇದೆ, ಹಣಕ್ಕೆ ಎಷ್ಟು ಬೆಲೆ ಇದೆ, ಪ್ರೀತಿ ಮಮಕಾರಕ್ಕೆ ಬೆಲೆ ಇಲ್ವಲ್ಲ ಸರ್ ಅಂತ ಹೇಳ್ಬಿಟ್ಟು ಅದನ್ನು ನೋಡಬೇಕಾದಾಗ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ಸರ್ ಅಂತ ಹೇಳ್ಬಿಟ್ಟು ರಾಂಗ್ ಸೈಡ್ ರಂಗನಾಥಲ್ಲ ಒಂದು ಹೆಣ ಮಾಡಿಕೊಂಡು ಗಲಾಟೆ ಮಾಡ್ತಾರೆ ಅನ್ನೋದು ಒಂದು ಕಂಟೆಂಟ್ ಬರ್ಕೊಂಡು ಮಾಡ್ತಾ ಇದ್ವಿ. ಫಸ್ಟ್ ನಾವು ಏನೇ ಡಿಸ್ಕಷನ್ ಮಾಡಬೇಕಾದ್ರೆ ಫಸ್ಟು ಥಾಟಲ್ಲಿ ಯೋಚನೆ ಮಾಡ್ತಿದ್ದೆ ಕಂಟೆಂಟ್. ಓಕೆ, ಈ ಮನೆಯಲ್ಲಿ ಯಾವುದು ಶಾರ್ಟ್ ಫಿಲ್ಮ್ ಡಿಸ್ಕಷನ್ ಆಗಿದೆ ನಾವು ಈಗ ಕೂತಿರೋಂಥ ಮನೆ? ಇದರಲ್ಲಿ ರಾಂಗ್ ಸೈಡ್ ರಂಗನಾಥ, ಪಿ ಓಟು, ರೋಲೆಕ್ಸ್ ರಾಜಣ್ಣ, ಇದೆಲ್ಲ ಡಿಸ್ಕಷನ್ ಆಗಿರೋದು ಇಲ್ಲೇ. ಓಕೆ, ಈ ಮನೆಗೆ ಬರೋಕ್ ಮೊದಲು ಗಿಲ್ಲಿ ಮತ್ತೆ ನೀವು ಇದ್ದಿದ್ದೆಲ್ಲಿ, ಯಾವ ಮನೆ? ಚಂದ್ರ ಲೇಔಟ್. ಓಕೆ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಕ್ಕೆ ಏನೋ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ. ಇಲ್ಲ, ಅಲ್ಲಿ ನೀವು ಆ ಮನೆ ಒಂದ್ಸರಿ ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಗಿಲ್ಲಿದಾಗಿರ್ಬೋದು, ನನ್ನ ಲೈಫ್ ಆಗಿರ್ಬೋದು, ನಾವು ಸ್ಟ್ರಗಲ್ ಮಾಡಿದ್ದು ಎಲ್ಲ ವೀಡಿಯೋಸ್ ನನ್ನ ಹತ್ರ ಐತೆ. ಆ ಮನೆ ನೀವು ನೋಡ್ಬಿಟ್ರೆ ಸರ್ ಇಲ್ಲಿ ಇದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ಎಲ್ಲಿ ಮಲಗಿದೆ ಅಂತ ಹೇಳ್ಬಿಟ್ಟು ಒಂದು ಬೆಡ್ಶೀಟಲ್ಲಿ ನೆಲದ ಚಾಪೆ, ನಿಮ್ಗೆ ಮಳೆ ಬಂದ್ಬಿಟ್ರೆ ಎಲ್ಲ ಸೋರೋದು, ಮನೆ ಸೋರೋದು, ನೀವು ಮಳೆ ಬಂದ್ಬಿಟ್ರೆ ಸೋರೋದು, ಬೆಡ್ಶೀಟ್ ಹೊದ್ಕೊಂಡ್ರೆ ನಮ್ಮ ಮೇಲೆ ನೀರು ಬಿಡೋದು. ಆ ಥರದ ಮನೇಲಿ ಇದ್ವಿ ನಾವು. ಅವಾಗ ಒಂದು 3,500 ರೂಪಾಯಿ ಇರಬೇಕು ಬಾಡಿಗೆ. ಅಂದ್ರೆ ಒಂದು 6 years ಹತ್ತತ್ರ, ಒಂದು 6 years, 2020 ಕೊರೋನಾ ಬಂದಿದ್ದು 19 2020 ನಾನು ಅದು ಮನೆ ಖಾಲಿ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಗ ನಾನು ಅದು ಫುಲ್ ಮಳೆ. ಆಮೇಲೆ ಅದೆಲ್ಲ ನೀವು ಪಕ್ಕದಲ್ಲೇ ಇತ್ತಲ್ವ, ನಿಮಗೆ ಗ್ರೌಂಡ್ ಫ್ಲೋರ್ ಆಗಿತ್ತು, ಒಂಥರ ಜಿರಳೆ ಗಿಳೆ ಈ ಥರದ್ದೆಲ್ಲ ಬರ್ತಿತ್ತು. ಬಹುಶಃ ಆ ಮನೇಲಿ ನಾವು ಇದ್ವಾ ಅಂತ ಈಗಲೇ ಡೌಟ್ ನಮಗೆ. ಬಟ್ ಅದೆಲ್ಲ ಏನಾದ್ರು ಬದುಕು ಬದಲಾಯ್ತಾ ಅಥವಾ ಅಲ್ಲಿದ್ದಾಗ ಇನ್ನೂ ಸ್ಟ್ರಗಲ್? ಅಲ್ಲಿದ್ದಾಗ ಯಾವ ಶಾರ್ಟ್ ಫಿಲ್ಮ್ ಕೈ ಎತ್ತಿಲ್ಲ? ಇಲ್ಲ, ಅಲ್ಲಿ ಶಾರ್ಟ್ ಮೂವಿ ಮಾಡಿದಾಗ ನಾವು ಪಿ ಔಟ್ ಮಾಡಿದ್ದೆ ಅಲ್ಲೇ ಅದೇ ಮನೆಯಲ್ಲಿ. ಪಿ ಔಟ್ ಅಂತ ಮಾಡಿದಾಗ ಅದೇ ಮನೇಲಿ ಮಾಡಿದ್ವಿ. ಅಲ್ಲಿ ಮಾಡಿ ಪಿ ಔಟ್ ಮಾಡಾದ್ಮೇಲೆ ಇಮಿಡಿಯೇಟ್ ಖಾಲಿ ಮಾಡಿಬಿಟ್ಟು 4-5 years ಡಿಸ್ಕಷನ್ ಮಾಡಿದ್ವಿ. ಬಟ್ ಇಲ್ಲಿಗೆ ಬಂದಾಗಲೇ ಅದೆಲ್ಲ ಪ್ರೊಸೆಸಿಂಗ್ ಆಗಿದ್ದು ಈ ಮನೆಗೆ ಬಂದ ಮೇಲೆ. ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು ಗಿಲ್ಲಿ ನಟ. ಹಂಗಾಗ್ಬಿಟ್ಟು ನಾವು 2-3 ಜನ ಆಲ್ರೆಡಿ ಇದ್ಬಿಟ್ಟು ಕಮಿಟ್ ಆಗ್ಬಿಟ್ಟಿದ್ವಿ. ಈಗ ಬೆಂಗಳೂರಲ್ಲಿ ಒಂದು 3 ಜನ ಹೆಂಗಿರೋಕ್ಕಾಗುತ್ತೆ ಮೇಡಮ್? ಸೊ ಹಂಗಾಗಿ ಅವನು ಅಲ್ಲೇ ಇದ್ದ, ಲಗೇರೆಲ್ಲ ಅವ್ನ ಫ್ರೆಂಡ್ಸ್ ಜೊತೆಗೆ. ಇಲ್ಲಿಗೆ ಬರೋನು ಜಾಸ್ತಿ ನನ್ನ ಜೊತೆಲೇ ಇರ್ತಿದ್ದ. ಅವನು ಇಲ್ಲಿ ಬಂದರೆ ಎಲ್ಲಿದ್ದೀರಿ ಸರ್ ಅಂತ ಇಲ್ಲಿ ಬರ್ತಿದ್ದ. ನಾವೆಲ್ಲ ಇಲ್ಲೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡೋದು. ಕೆಲವು ಟೈಮಲ್ಲಿ ಇಲ್ಲೇ ಮಲಗ್ಬಿಡ್ತಿದ್ವಿ. ಓಕೆ, ಈಗ ನಮ್ಗೆಲ್ಲರಿಗೂ ಊಟ ಹಾಕಿದ್ರಿ ಇಲ್ಲಿಗೆ ಬಂದಾಗ. ಸೊ ಊಟ ಇಲ್ಲದಂತ ದಿನಗಳು ನಿಮ್ಮ ಬದುಕಲ್ಲಿ, ಗಿಲ್ಲಿ ಬದುಕಲ್ಲಿ ಇದ್ವಾ? ಸೊ ಊಟ ಇಲ್ಲದೆ ಇದ್ದಾಗ ಆಲ್ಟರ್ನೇಟಿವ್ ಏನ್ ಮಾಡ್ತಿದ್ರಿ? ಕೆಲವರೆಲ್ಲ ಬಿಸ್ಕೆಟ್ ತಿಂದು ಅಥವಾ ಬ್ರೆಡ್ ತಿಂದು ಮಲಗ್ತಿದ್ವಿ ಅಂತಾರೆ. ಬ್ರೆಡ್ ತಿನ್ನೋಕ್ಕಾದ್ರೂ ದುಡ್ಡು ಬೇಕಲ್ವಾ? ಸೊ ಹೇಗಿತ್ತು ಸರ್ ಆ ದಿನಗಳು? ನಮಗೆ ಎಷ್ಟೋ ಸರಿ ಗಿಲ್ಲಿ ಕೆಲವು ಟೈಮ್ಗಳಲ್ಲಿ ಬರ್ತಿರಲಿಲ್ಲ. ಯಾಕಂದ್ರೆ ಆಲ್ರೆಡಿ ಗಿಲ್ಲಿ ರೆಕಗ್ನೇಷನ್ ಆಗಿಬಿಟ್ಟಿದ್ದ. ಯೂಟ್ಯೂಬಲ್ಲಿ ನೋಡಿದೆ ಇಟ್ಕೆ ಕಂಡಿಡೋರು ಸರ್, ನೀವು ನಲ್ಲಿ ಮೂಳೆ ಪಿಯೋಟ್ ಅಂತ ಹೇಳಿದಾಗ ಅದಕ್ಕಿಂತ ಮುಂಚೆ ನೀವು ಯೂಟ್ಯೂಬ್ ಕಂಟೆಂಟ್ ಮಾಡ್ತಿರಲ್ಲ ಅಂತ ಕಂಡಿಡೋನು. ನಾನು ಎಷ್ಟೋ ಸರಿ ನಾವು ಹೋಗ್ಬೇಕಾದಾಗ ಕೆಲವು ಟೈಮಲ್ಲಿ ಬೀಗ್ರೂಟ ಎಲ್ಲ ಹುಡುಕ್ತಾ ಇದ್ವಿ ನಾವು, ಎಲ್ಲಿ ಬೀಗ್ರೂಟ ಮಾಡಿದ್ರು ಅಂತ. ಸೊ ಆ ಥರ ಸಿಚುವೇಶನ್. ಆಮೇಲೆ ಚೌಟ್ರಿಗಳು ಹುಡುಕ್ತಾ ಇದ್ವಿ. ಆಮೇಲೆ ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ವಿ. ದೇವಸ್ಥಾನದಲ್ಲಿ ಎಲ್ಲೇ ಪ್ರಸಾದ ಕೊಟ್ರಿ, ಬಟ್ ಅವಾಗ ತಿಂತಿದ್ವಿ, ಈಗ ತಿನ್ನಲ್ಲ ಅಂತಲ್ಲ. ಇವಾಗಲೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತೀವಿ ಅಂದರೆ ಸೈಲೆಂಟಾಗಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ತಿನ್ಕೊಂಡೇ ಹೋಗೋದು ನಾವು. ಯಾಕಂದ್ರೆ ನಾವು ಬೆಳೆದಿರೋದು ಅಲ್ಲಿಂದನೇ ಬಂದ್ವಿ ಮೇಡಮ್. ನಮ್ಗೆ ಆಹಾರದಲ್ಲಿ ಆಗಿರ್ಬೋದು, ಬೇರೆದಲ್ಲಿ ಆಗಿರ್ಬೋದು, ಯಾವತ್ತೂ ಅಹಂಕಾರ ಅನ್ನೋದು ಬರಲ್ಲ ನಮಗೆ. ಸೊ ಇವಾಗ ಗಿಲ್ಲಿ ಆ ಥರ ತಿನ್ನಕ್ಕಂತೂ ಆಗಲ್ಲ. ನಾನು ಬೇಕಾದ್ರೆ ಅದು ಅವಕಾಶ ಐತೆ, ನಾನು ತಿಂತೀನಿ. ಬಟ್ ನಾನು ಇತ್ತೀಚೆಗೆ ತಿನ್ನೋಕ್ಕಾಗ್ತಾ ಇಲ್ಲ, ನನ್ನ ಮಾತು ಮಾಡ್ತಾರೆ. ಸೊ ಹಿಂಗಾಗಿ ನಾವು ಸ್ಟ್ರಗಲ್ ಮಾಡಿದ್ದೀವಲ್ಲ, ಅದು ತುಂಬ ಇತ್ತು. ಕೊರೋನಾ ಟೈಮಲ್ಲಂತೂ ಸ್ಟ್ರಗಲ್ ಬೇರೆ ಲೆವೆಲ್ಗಿತ್ತು ಬಿಡಿ ಅದು. ಯಾಕಂದ್ರೆ ನಮ್ಮ ಹತ್ರ ಯಾವುದು ಏನು ಇರಲಿಲ್ಲ ನಮ್ಮ ಹತ್ರ. ಕೊರೋನಾ ಟೈಮ್ದಲ್ಲಿ ನಾವು 2020-2019 ನಾವು ಚಂದ್ರಲ್ಲೇ ಹೋಟ್ಲೇ ಇದ್ವಿ. ಆವಾಗ ನಿಮಗೆ ಗೊತ್ತಿರ್ಬೋದು ಬೆಂಗಳೂರು ಸಿಚುವೇಶನ್ ಹೆಂಗಿತ್ತು ಅಂತ. ಕೆಲವರೆಲ್ಲ ನಮ್ಮನ್ನು ಮಾತಾಡಬೇಕಾದ್ರೆ ಡಿಸ್ಟೆನ್ಸ್ ನಿಂತ್ಕೊಂಡು ಮಾತಾಡ್ತೀನಿ, ಹೆಲ್ಪ್ ಮಾಡೋರು ಯಾರು ಮಾಡ್ತಾಯಿದ್ರು? ಆ ಥರ ಸಿಚುವೇಶನಲ್ಲಿ ನಾವೆಲ್ಲ ಅರ್ಧ ಎಗ್ ರೈಸ್ ತಗೊಂಡ್ಬಂದು ತಿಂದಿರೋ ಉದಾಹರಣೆಗಳಿದೆ. ಅದು ಆ ಥರದ್ದೆಲ್ಲ ಈಗ ನೆನೆಸ್ಕೊಂಡ್ರೆ ಒಂಥರ ರಿಯಲಿ ಫೀಲ್ ಆಗಿಬಿಡುತ್ತೆ ನಮಗೆ. ಸೊ ಹಿಂಗಾಗಿ ಒಂದು ಒಳ್ಳೆ ಲೈಫ್ ಬಂದಿದೆ. ಸೊ ಹಾಗಾಗಿ ಅದನ್ನು ಯಾವುದೂ ಮರ್ತಿಲ್ಲ. ಬಟ್ ಅದಕ್ಕಿಂತ ಬೆಟರ್ ಬಂದಿದೆ ಅಂತ ಹೇಳ್ಬಿಟ್ಟು ದೇವ್ರು ನಮ್ಮ ಮೇಲೆ ಆಶೀರ್ವಾದ ಮಾಡೋಣಪ್ಪ ಅಂತೇಳಿ ಖುಷಿ ಇದ್ವಿ, ಹಂಗೆ ಹೋಗ್ತಾ ಇದ್ವಿ. ಓಕೆ, ಬಿಗ್ ಬಾಸ್ ಮನೇಲಿ ಲಕ್ಸುರಿ ಬಜೆಟ್ ಬಂದಾಗ ಬೇರೆ ಏನ್ ಬರೀತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ಗೆ ಮಟನ್ ಬೇಕು, ಫಸ್ಟ್ ಮಟನ್ ಬರೀರಿ, ಚಿಕನ್ ಬರೀರಿ, ಮೊಟ್ಟೆ ಬರೀರಿ ಅಂತಾರೆ ಗಿಲ್ಲಿ. ಸೊ ಜಾಸ್ತಿ ನಾನ್ ವೆಜ್ ಪ್ರಿಯನಾ? ಹೌದು. ಇಲ್ಲಿಗೆ ಬರಬೇಕಾದಾಗ ನಾನು ಹೋದ್ಸರಿ ಇಂಟರ್ವ್ಯೂ ಹೇಳಿದ್ವಿ, ಕೊರೋನಾ ಟೈಮಲ್ಲಿ ಮೇಡಮ್ ನಮ್ಮ ಹತ್ರನೂ ಕಾಸಿರಲಿಲ್ಲ. ಈಗ ನಾವು ಚಿಕನ್ ಮಟನ್ ತಿನ್ನಬೇಕು.
ನೀವು 1/4 kg ಚಿಕನ್ ತೊಗೊಬಂದ್ವಿ. ಓಕೆ, ಎಷ್ಟು ಹೇಳಿ? 1/4 kg. 1/4 kg ಚಿಕನ್ ಇಲ್ಲೇ ಚಂದ್ರಲೆ ಹೋಟ್ಲ್, ನಾನು ಚಂದ್ರಲೆ ಹೋಟ್ಲ್ ಇದ್ದೀನಿ ಅನ್ನಲ್ಲ, ಅದನ್ನೇನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕಬ್ಬಾಳಮ್ಮ ಚಿಕನ್ ಸೆಂಟ್ರ್ ಅಂತ ಆಯಿತು. ಈಗಲೂ ತುಂಬ ಪರಿಚಯ. ನಾನು ಈಗ ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ತೊಗೊಬರ್ತಾ ಇದ್ವಿ. 1/4 kg ಚಿಕನ್ಗೆ ಎಷ್ಟು ಕಾಲು ಹಾಕ್ಸ್ಕೊಂಬಂದಿರ್ಬೇಕು ಹೇಳಿ? 8 ಕಾಲು ಹಾಕ್ಸ್ಕೊಂಡಿದ್ವಿ. 8 ಕಾಲು ಹಾಕ್ಸ್ಕೊಬಂದು 8 ಕಾಲು, ಯಾಕಂದ್ರೆ ನಮ್ಮ ಹತ್ರ ಟ್ರೈನರ್ಸ್ ಇಲ್ಲ, ಯಾಕಂದ್ರೆ ಅವಾಗ ಕೆಲಸನೂ ಇರಲಿಲ್ಲ, ಏನೂ ಇಲ್ಲ. ನಾವು ನಿಂತ್ಕೊಳ್ಳೋದು, ಕ್ಯೂ ತಗೊಬರೋದು. ಅವ್ನು ನಂಗೆ ತುಂಬ ಕ್ಲೋಸ್ ಆಗಿಬಿಟ್ಟಾಗ 8 ಕಾಲು ಹಾಕ್ಸ್ಕೊಂಡು ಆಮೇಲೆ ಚಿಕನ್ ಇದೊಂದು 1/4 kg ಅದೊಂದು 1/4 kg ಆಯ್ತಲ್ಲ, ಅರ್ಧ kg ಥರ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಿನ್ನೋದು, ಆ ಥರದ್ದೆಲ್ಲ ತಿಂದಿದ್ದೀವಿ. ಬಟ್ ಅದು ನೆನಪಿದೆಯಲ್ಲ, ಅದು ತುಂಬ ಸ್ವೀಟ್ ನಮಗೆ ಆ ಥರದ್ದೆಲ್ಲ. ಓಕೆ, ನನಗೆ ಇವ್ರ ಮನೆಗೆ ಬಂದ ತಕ್ಷಣ ಒಂದು ಝೊಮ್ಯಾಟೊ ಬ್ಯಾಗ್ ಕಾಣಿಸ್ತು. ಸೊ ಇದಕ್ಕೂ ಗಿಲ್ಲಿಗೆ ಏನಾದರೂ ಕನೆಕ್ಷನ್ ಇರ್ಬೋದಾ ಅನ್ನುವಂಥ ಇಂಟ್ರೆಸ್ಟಿಂಗಲ್ಲಿ ಕೇಳಿದೆ. ಆ ಗಿಲ್ಲಿಗೂ ಝೊಮ್ಯಾಟೊ ಬ್ಯಾಗಿಗೆ ಏನು ಕನೆಕ್ಷನ್ ಇಲ್ಲ. ಸೊ ಆ ಝೊಮ್ಯಾಟೊ ಬ್ಯಾಗಿಗೂ ಮತ್ತೆ ಇವ್ರ ಲೈಫ್ಗೂ ಒಂದು ಕನೆಕ್ಷನ್ ಇದೆ. ಸೊ ಇದೊಂದು ಇನ್ಸ್ಪೈರಿಂಗ್ ಸ್ಟೋರಿ. ನೀವೇನೇ ಎಜುಕೇಶನ್ ಮಾಡಿರಿ, ನೀವೇನೇ ಮಾಡಿರಿ, ಆದರೆ ಒಂದು ಬದುಕನ್ನು ಬದಲಾಯಿಸೋದಕ್ಕೆ ಒಂದು ಪುಟ್ಟ ಬ್ಯಾಗ್ ಕಾರಣ ಆಗಿದೆ. ಅದೇನು ಅಂತ ಸರ್ ಹೇಳ್ತಾರೆ, ಮಾತಾಡ್ತಾ ಹೋಗೋಣ. ಸರ್, ಝೊಮ್ಯಾಟೊ ಬ್ಯಾಗಿಗೂ ನಿಮಗೂ ಯಾವ ರೀತಿ ಕನೆಕ್ಷನ್ನು? ಸೊ ಅದ್ರ ನೀವೇ ಹೇಳೋದಾದ್ರೆ. ನನಗೆ ಅದು ಜೊಮೊಟೊ ಮಾಡ್ತಿದ್ದಲ್ಲ ಮೇಡಮ್, ಜೊಮೊಟೊ ಮಾಡೋಕ್ಕೂ ಮುಂಚೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಅದು ಸಂಜು ಅಸೋಸಿಯೇಷನ್ ಅಂತ ನನ್ನ ಸ್ನೇಹಿತನೇ, ಈಗ ಏಜೆನ್ಸಿ ಥರ ಓಪನ್ ಮಾಡ್ತಾರೆ, EMI ಕಲೆಕ್ಟ್ ಮಾಡೋದು, ಆ ಥರದ್ದು ಕೆಲಸ ಮಾಡ್ತಾ ಇದ್ದೆ. ನಾನು ಗಿಲ್ಲಿ ನಟಾಗಿ ವೀಡಿಯೋಸ್ ಮಾಡಬೇಕಾದಾಗ ಅದೆಲ್ಲ ವೈರಲ್ ಆಗ್ತಿತ್ತು. ವೈರಲ್ ಆದಾದ್ಮೇಲೆ ನನ್ನ ಸರೌಂಡಿಂಗಲ್ಲಿ ಒಂದು ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಇವನು ಸಿನಿಮಾ ಡಿಪಾರ್ಟ್ಮೆಂಟ್ಲೂ ಇದ್ದಾನೆ, ಮೂವಿ ಡಿಪಾರ್ಟ್ಮೆಂಟ್ಲಿ ಇದ್ದಾನೆ, ಇಲ್ಲೂ ಕೆಲಸ ಮಾಡ್ತಾನೆ. ಯಾಕಂದ್ರೆ ನನಗೆ ಆವಾಗಲೇ 40,000 50,000 ಸಂಬಳ ಬಂದಿತ್ತು. 2020 ಅಷ್ಟೊಂದು ಸಕೋತಾ ಇದೆ ಸಂಬಳ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ವಿ. ಮಾಡ್ತಾ ಇರಬೇಕಾದಾಗ ಅಲ್ಲಿ ಎಲ್ಲ ಕೇಸ್ ಏನಿರುತ್ತೆ ಅದು ಟಾರ್ಗೆಟ್ ಮಾಡಬೇಕಾಗಿತ್ತು. ಈಗ ಒಂದು 100 ಕೇಸ್ ತಗೋತೀವಿ ಅಂದರೆ 95 ಕೇಸ್ ಮಾಡಬೇಕು, ಇನ್ನು 5 ಕೇಸ್ ಬಿಡ್ತಾ ಇದ್ರು ಮೇಡಮ್. ಅಲ್ಲಿ ನಾನು ಕೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಿನಿಮಾದಲ್ಲಿ ಡಬ್ಬಿಂಗ್ ಕರೆದ್ರೆ ಡಬ್ಬಿಂಗ್ ಹೋಗ್ಬಿಡೋದು, ಡೈಲಾಗ್ ಬರೆಯೋಕೆ ಕರೆದ್ರೆ ಡೈಲಾಗ್ ಹೋಗ್ಬಿಡೋದು, ಈ ಥರದ್ದೆಲ್ಲ ಹೋಗ್ತಾ ಇದ್ದೆ. ಸೊ ಈ ಥರ ಸಿಚುವೇಶನ್ ಏನಿರುತ್ತೋ, ಹಿಂಗೇನೋ ಬಂದಾದ್ಮೇಲೆ ಒಳಗಡೆ ಸಿಚುವೇಶನ್ ಬಂದ್ವಿ ನಾವು. ಬಂದಾದ್ಮೇಲೆ ನಾನು ಏನು ಮಾಡಿದೆ, ಈಗ ಕೆಲಸ ಬಿಟ್ಬಿಡಪ್ಪ ನೀನು, ಏನು ಕೆಲಸ ಮಾಡ್ತಿದೀಯೋ, ಸೊ ಕೆಲಸ ಬಿಟ್ಬಿಡ್ಬೇಕು ನೀನು, ಇಲ್ಲಾಂದರೆ ನೀನು ಟಾರ್ಗೆಟ್ ಮಾಡಬೇಕು ಅಂತ ನನ್ನ ಕೂತ್ಕೊಂಡು ಮಾತಾಡೋದು. ನಾನು ಯಾಕೆ ಸರ್ ಇದನ್ನು ಕೇಳ್ತಾ ಇದ್ದೀರಿ ಅಂತ ನಾನು ಅವಾಗ ಹೇಳಿದೆ. ನಾನು ಇಲ್ಲ, ನೀನು ಈ ಕೆಲಸ ಮಾಡ್ತಾ ಇದೆಯಲ್ಲ, ಎಲ್ಲರೂ ಅದೇ ಫಾಲೋ ಮಾಡ್ತಾ ಇದ್ದಾರೆ, ನೀನು ಮಾಡಿದ್ರೆ ಟಾರ್ಗೆಟ್ ಮಾಡಬೇಕು, ಇಲ್ಲಾಂದರೆ ಕೆಲಸ ಬಿಟ್ಬಿಡ್ಬೇಕು ಅಂತ. ನೋಡಿ ಸರ್, 1 ವಾರ ಟೈಮ್ ಕೊಡ್ತೀನಿ ನಾನು, ಹಂಗೆ ಹಿಂಗೆ ಅಂತಂದ್ರೆ ನಾನು 1 ವಾರ ಸರಿ ಆಯಿತು ಸರ್ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಕೆಲಸನೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿ ಕೆಲಸ ಬಿಟ್ಬಿಟ್ಟೆ. ಚಂದ್ರಲೆ ಹೋಟೆಲ್ ಹತ್ರ ಕೂತ್ಕೊಂಡು ಟೀ ಕುಡಿತಾ ಇದೆ ಮೇಡಮ್. ಅಲ್ಲಿ ಕಾಫಿ ಬೈಟ್ಸ್ ಅಂತಿದೆ. ಕಾಫಿ ಕುಡಿತಿದ್ದು, ಏನು ಕೆಲಸ ಮಾಡೋದು, ಈಗ ಏನಾದ್ರು ಜಾಬ್ಗೆ ಹೋಗಿ ಸೇರ್ಕೊಬಿಟ್ರೆ ನನಗೇನು ಸ್ಯಾಲ್ರಿ ಕೊಡ್ತಾರೆ, ನಾನೇ ಸೇಲ್ ಆಗಿಬಿಡ್ತೀನಲ್ಲ, ನನ್ನ ಕ್ರಿಯೇಟಿವಿಟಿ ಸತ್ತೋಗ್ಬಿಡುತ್ತಲ್ಲ ಅಂತೇಳಿ ಯೋಚನೆ ಮಾಡ್ತಾಯಿದ್ದು. ಕೊರೋನಾ ಟೈಮ್ ಅದೆಲ್ಲ. ಸೊ ಕೊರೋನಾ ಟೈಮಲ್ಲಿ ಬಂತು, ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ವಿಗ್ಗಿ ಮತ್ತು ಜೊಮೊಟೊ ಹುಡುಗರು ಅಲ್ಲಿ ಬಂದರು ಕಾಫಿ ಕುಡಿಯೋಕ್ಕೆ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಲಾಗಿನ್ ಆಗಿ ಸಾಯಂಕಾಲ 6 ಗಂಟೆ ಅಷ್ಟರಲ್ಲಿ 1,400 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾತಾಡ್ತಿದ್ರು, ಯಾರೋ ಫೋನ್ ಮಾಡಿಬಿಟ್ಟು, ಗೊತ್ತಲ್ಲ ಕಾಪಿಟಿಗಳು, ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ 1,400 ರೂಪಾಯಿ ಆಗೈತೆ ಕಣಮಗ ಅಷ್ಟೇ ಅಂತ. ನನಗೆ ಅವ್ನು ಕಾಫಿ ಕುಡಿತಿದ್ದಾಗ 1,400 ರೂಪಾಯಿ ಕೇಳಿದಡಿಗೆ ಕೊಂಡು ಸ್ವಯಂಕ ತಿರುಗ್ಬಿಡ್ತಿಂಗೆ, 1,400 ರೂಪಾಯಿ ಇಡ್ತಾವನಲ್ಲ ಅಂತ. ಕಾಫಿ ಎಲ್ಲ ಕುಡಿದೆ. ಅದಾದಮೇಲೆ ಗುರು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಂಡು ಏನು ಕೆಲಸ ಮಾಡ್ತೀರಿ, ಹೆಂಗೆ ಮಾಡೋದು ಅಂತೆಲ್ಲ ಕೇಳಿದೆ. ಅವನೊಂದಷ್ಟು ಡೀಟೇಲ್ಸ್ ಹೇಳ್ದೆ. ಸರ್, ಸ್ವಿಗ್ಗಿ ಜೊಮೊಟೊ ಮಾಡ್ತಾಯಿದ್ದೀವಿ, ನಾವು ಜೊಮೊಟೊ ಮಾಡ್ತಾಯಿದ್ದೀನಿ, ಸ್ವಿಗ್ಗಿ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಸ್ವಿಗ್ಗಿ ಜೊಮೊಟೊ ಮಾಡ್ತಾಯಿದ್ರಲ್ಲ, ಹೇಗೆ ಮಾಡೋದು ಏನು ಕತೆ ಅಂತ ಡೀಟೇಲ್ ತಿಳಿದ. ಸರ್, ಇದನ್ನು ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು, ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡ್ಬೋದು ಸರ್ ಇದನ್ನ ಅಂತಂದ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಆಗ ನನ್ನ ಮೈಂಡ್ ಓಪನ್ ಆಗಿತ್ತು. ಓ ಹೌದಾ, ಸರಿ ಆಯಿತು ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಹೆಂಗೆ ಮಾಡೋದು ಏನು ಕತೆ ಅಂತೆಲ್ಲ ಕೇಳಿದೆ. BL ಇದೆಯಾ ಸರ್ ಅಂತ ಕೇಳಿದೆ, ಗಾಡಿ ಇದೆಯಾ ಅಂತ ಕೇಳಿದೆ, ಅಕೌಂಟ್ ನಂಬರ್ ಇದೆಯಾ ಅಂತ ಕೇಳಿದೆ. ಎಲ್ಲನೂ ಡೀಟೇಲ್ಸ್ ತೊಗೊಂಡು ಮೇಡಮ್ ಸೀದಾ ಲಾಗಿನ್ ಆಗ್ಬಿಟ್ಟೆ. ಅವತ್ತು ಹೋಗ್ಲಿ ಅಂತ ಹೇಳ್ಬಿಟ್ಟು 1 ದಿನ 2 ದಿನಕ್ಕೇನೋ ನನಗೆ ಜೊಮೊಟೊ ಬ್ಯಾಗ್ ಬಂತು. ಆ ಜೊಮೊಟೊ ಬ್ಯಾಗ್ ಇದೆಯಲ್ಲ, ನನಗಿರೋ ಕಮಿಟ್ಮೆಂಟ್ನ ಖಾಲಿ ಮಾಡಿದ್ದು ಅಥವಾ ತೀರಿಸಿದ್ದು ಆ ಜೊಮೊಟೊ. ಇದೇ ಝೊಮ್ಯಾಟೊನಾ ಅದು? ಎಸ್. ಇದು ನಿಮ್ಮ ಪಾಲಿನ ಅಕ್ಷಯ ಪಾತ್ರೆ ಅಂತ ಭಾವಿಸ್ತೀನಿ. ಇದು ನನ್ನ ಒಂದು ಹೆಚ್ಚು ಕಮ್ಮಿ ನನಗಿರೋ ಕಮಿಟ್ಮೆಂಟ್ ಒಂದು 8 ರಿಂದ 10 ಲಕ್ಷ ಕಮಿಟ್ಮೆಂಟ್ ಇತ್ತು. ಆ 10 ಲಕ್ಷ ಹೆಚ್ಚು ಕಮ್ಮಿ ಒಂದು 4 ಇಯರ್ಸ್ ಆಯ್ತಾನೆ ಇದೆ ನಾನು ಪಾರ್ಟಿ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಫ್ರೀ ಆಗಿದ್ದಾಗ ಒಂದೊಂದು ಟೈಮಲ್ಲಿ ನನ್ನ ಮೈಂಡ್ ಫ್ರೆಶ್, ಡೈಲಾಗ್ ಬರೀಬೇಕು ಅಂತ ಹೇಳಿದ್ರೆ ನನಗೊಂದು ಮೂಡ್ ಬರಬೇಕಾಗತ್ತೆ. ಹೊಸ ಪ್ರಪಂಚ ನೋಡ್ತೀನಿ. ಅವಾಗ ಹೋಗಿ ನೈಟ್ ಎಲ್ಲ ಕೆಲಸ ಮಾಡ್ತಾ ಇರ್ತೀನಿ, ಹೊಸ ಪ್ರಪಂಚ ಕಾಣಿಸುತ್ತೆ. ಎಷ್ಟೋ ಜನ ಬೆಂಗಳೂರು ರಾತ್ರಿ ನೋಡಿಲ್ಲ ಮೇಡಮ್, ರಾತ್ರಿ ಐತಲ್ಲ ದುನಿಯಾ, ಇದು ಬೇರೆ ದುನಿಯಾ. ಇದೆಲ್ಲ ನಮಗೆ ನಾಲೆಡ್ಜ್ ಬರೋಕ್ಕೆ ಕಾರಣ, ಮತ್ತು ನಾವು ಇವತ್ತು ಡೈಲಾಗ್ ಬರೋಕ್ಕೆ ಕಾರಣ, ಇದೆಲ್ಲಕ್ಕೂ ನಮ್ಮ ಅನುಭವಗಳೇ ಕಾರಣ. ಯಾಕಂತ ಹೇಳಿದ್ರೆ ನನ್ನ ಈ ಜೊಮೊಟೊ ಬ್ಯಾಗಲ್ಲಿ ನನ್ನ ಮೊದಲೇ ಇಂಟ್ರೂ ಮಾಡಿದ್ದೆ ಬಿ ಗಣಪತಿ ಸರ್. ನನ್ನ ಬ್ಯಾಗಲ್ಲಿ ಪೆಟ್ರೋಲ್ ಇತ್ತು. ಅವ್ರು ಎಕ್ಸ್ಪೆಷಲಿ ಪೆಟ್ರೋಲ್ ಅಂತ ತಿಳ್ಕೊಂಡಿರಲಿಲ್ಲ, ಅದನ್ನ ಎಣ್ಣೆ ಅಂತ ತಿಳ್ಕೊಬಿಟ್ಟಿದ್ರು. ನನ್ನ ಕಣ್ಣೆಲ್ಲ ನೋಡಿ ಏನು ಇಷ್ಟೊಂದು ಕಣ್ಣು ರೆಡ್ಗಾಗ್ಬಿಟ್ಟೈತಲ್ಲ ಅಂತ. ಯಾಕಂದರೆ ನೀವು ಒಂದು 12 hours ಗಾಡಿ ಓಡಿಸ್ಬೇಕಾದಾಗ ನಿಮ್ಗೆ ಹೆಂಗಿರುತ್ತೆ ಡಸ್ಟ್ ಗಿಸ್ಟಿ ಎಲ್ಲ. ಸೊ ಆ ಥರ ಇತ್ತು. ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ನಾನು ಜೊಮೊಟೊ ಸೇರ್ಕೋಬೇಕಾದಾಗ ಗಿಲ್ಲಿ ಹಂಗಂದ್ರು, ರೀ ನೀವು ಯಾಕೆ ಜೊಮೊಟೊ ಮಾಡೋಕೆ ಹೋಗ್ತೀನಿ ಅಂತ. ಗಿಲ್ಲಿ, ನಾನು ಏನಾದರೂ ಕೆಲಸಕ್ಕೆ ಹೋದರೆ ನಿಮ್ಮ ಕ್ರಿಯೇಟಿವಿಟಿ ಹೋಗ್ಬಿಡ್ತಿದೆ, ಬೇಡ ಅಂತ. ಎಕ್ಸ್ಪೆಷಲಿ ಗಿಲ್ಲಿ ಹತ್ರ ಗಾಡಿ ಇದ್ದರೆ ಅವನು ಮಾಡ್ತಿದ್ದೆ, ಏನೋ ಗೊತ್ತಿರಲಿಲ್ಲ, ಅವನ ಹತ್ರ ಗಾಡಿ ಇರಲಿಲ್ಲ. ಹಾಗಾಗಿ ಎಷ್ಟೋ ಸರಿ ನನಗೆ ಗಿಲ್ಲಿಗೆ ಅನ್ನ ಹಾಕಿರೋದು ನಮ್ಮ ಕಮಿಟ್ಮೆಂಟ್ಗೆ ಏನಾದ್ರು ಸಂಪಾದನೆ ಅಂತ ಕೊಟ್ಟಿರಿದ್ರೆ
ಇದೇ ಜೊಮ್ಯಾಟೊ ಬ್ಯಾಗ್. ಓಕೆ, ಮೊದಲನೇ ದಿನ ಝೊಮ್ಯಾಟೋದಲ್ಲಿ ಎಷ್ಟು ಸಿಕ್ತು? ಯಾಕಂದ್ರೆ ನೀವು ಯಾಕೆ ಹೇಳ್ತಿದ್ದೀನಿ ಅಂದ್ರೆ 8 ಲಕ್ಷ ಸಾಲ ತೀರಿಸ್ತೆ ಅಂತ ಹೇಳಿದ್ರಿ. 8 ಲಕ್ಷ ಸಾಲ ತೀರ್ಸಕ್ಕೆ ಎಷ್ಟು ಟೈಮ್ ತಗೊಳ್ತು? ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ನಾನು ಒಂದು 5 years ಇಂದ ಇದನ್ನ ಮಾಡ್ತಿದ್ದೀನಿ. ಓಕೆ, 5 years ಇಂದ ಒಂದು ತಿಂಗಳು ಕನಿಷ್ಠ ಪಕ್ಷ 40,000 ರಿಂದ 50,000 ಈ ಜೊಮ್ಯಾಟೊ ಬ್ಯಾಗಲ್ಲಿ ದುಡಿಬೋದು. ಓಕೆ, ನನಗೆ ಶೂಟಿಂಗ್ ಇಲ್ಲ ಅಂತ ಅನ್ಕೊಳ್ಳಿ, ನಾನು ಯಾವತ್ತೂ ಟೈಮ್ ಪಾಸ್ ಮಾಡೋನಲ್ಲ. ಓಕೆ, ಕೆಲಸ 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 ಕೆಲಸ. ಈಗ ಯಾರೋ ಒಬ್ರು ಡಿಸ್ಕಷನ್ ಕರೀತಾರೆ, ಒಂದು 4 ರಿಂದ 5 ಗಂಟೆಗೆ ಬರ್ಬಿಡ್ತೀನಿ, ಮೀಟ್ ಆಗ್ತೀನಿ ಅಂತ ಹೇಳಿದ್ರೆ 5 ಗಂಟೆ ಏನು ಮಾಡ್ತೀರಾ ನೀವು? ಓಕೆ, 4 ಅವರ್ ಕೆಲಸ ಇದ್ರು 400 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ ಜೊಮ್ಯಾಟೊ ಬ್ಯಾಗ್ ಎತ್ಕೋಗಿ. ಇದಕ್ಕೆ ಹೇಳ್ತೀರ ನನಗೆ ಇದೊಂಥರ ಅಕ್ಷಯ ಪಾತ್ರೆ ಅಂತ. ಎಷ್ಟೋ ಜನ ಸ್ವೀಟ್ ಮೆಮೊರಿ ಇರ್ತದಲ್ಲ, ವೀಕೆಂಡ್ ವಿತ್ ರಮೇಶ್ ಏನಾದ್ರು ಪ್ರೋಗ್ರಾಮ್ ಮಾಡಿದ್ರೆ ಅಲ್ಲಿಗೆ ಇದನ್ನು ತಲುಪಿಸ್ಬೇಕು ಅಂತ ಆಸೆ ನನಗೆ. ಓಕೆ, ಓಕೆ ಸರ್, ಆಲ್ ದ ಬೆಸ್ಟ್. ಆ ಲೆವೆಲಿಗೆ ಬೆಳೆದ್ ನಿಲ್ಲಿ. ಯಾವ್ದಾದ್ರು ಕಹಿ ಘಟನೆ ಇದೆಯಾ? ಅಂದ್ರೆ ಇದನ್ನ ಹೋಗ್ತೀರಾ ಝೊಮ್ಯಾಟೊ ಯಾವ್ದಾದ್ರು ಮನೆಗೆ ಆರ್ಡರ್ ತಗೊಂಡು ಹೋದಾಗ ಸೊ ದುಡ್ಡು ಸಿಗದೆ ಇರೋದು ಅಥವಾ ಆರ್ಡರ್ ಇಸ್ಕೊಂಡ್ಬಿಟ್ಟು, ನಾನು ಎಲ್ಲೋ ವೈರಲ್ ಆಗಿದ್ದ ವಿಡಿಯೋ ನೋಡಿದೆ. ಝೊಮ್ಯಾಟೊ ಮಾಡ್ತಿರ್ತಾರೆ ನೈಟ್ ಮಿಡ್ನೈಟ್ 11:30 ನೆಲಮಂಗಲ ಸೈಡ್ ಯಾರೋ ಒಬ್ಬ ವ್ಯಕ್ತಿ. ಸೊ ಆತನ ಚೇಸ್ ಮಾಡ್ಕೊಂಡು ಹೋದಂತ ಒಂದಿಬ್ರು ಪುಡಿ ರೌಡಿಗಳು ಸೊ ಅವನನ್ನು ಹೊಡೆದು ಈ ತರದೆಲ್ಲ ಮಾಡೋದು ನೋಡಿದೀನಿ. ಆ ಥರದ್ದು ಏನಾದ್ರು ಇನ್ಸಿಡೆಂಟು ಅಥವಾ ಆರ್ಡರ್ ಕೊಟ್ಟಾಗ ದುಡ್ಡು ಕೊಡದೆ ಆರ್ಡರ್ ಇಸ್ಕೊಂಡ್ಬಿಟ್ಟು ವಾಪಸ್ ಕಳಿಸಿದ್ದು, ಈ ಥರದ್ದು ಏನಾದ್ರು ಆಗಿದೆಯಾ? ನನಗೆ 2 ಇನ್ಸಿಡೆಂಟ್ ಆ ಥರ ನಡೆದಿದೆ ಮೇಡಮ್. ಚಂದ್ರಪ್ಪ ಸರ್ಕಲ್ ಗೊತ್ತಾ ನಿಮಗೆ? ಮಂಚಿಬೆಲೆ ಡ್ಯಾಮ್ ಹತ್ರ ದೊಡ್ಡಲದ ಮರ ಹೋದ್ರೆ ಚಂದ್ರಪ್ಪ ಸರ್ಕಲ್. ಒಂದು 11 ಗಂಟೆಗೆ ಆರ್ಡರ್ ಬಿತ್ತು ನನಗೆ. 11 ಗಂಟೆಯಿಂದ ನೀವು ಆರನಗರದಿಂದ ಚಂದ್ರಪ್ಪ ಸರ್ಕಲ್ಗೆ ಹೋಗ್ಬೇಕಾದ್ರೆ ಎಷ್ಟು ನಿಮಿಷ ಬೇಕು ನಿಮಗೆ? ಅದು ಮೇಘನಾ ಫುಡ್ಡಿಂದ ಆರ್ಡರ್ ಬಿತ್ತು. ಹೆಚ್ಚು ಕಮ್ಮಿ ಅದು ಅಮೌಂಟ್ ಬಂದ್ಬಿಟ್ಟು ಒಂದು 3,000-3,500 ಇರಬೇಕು ಅನ್ಸುತ್ತೆ. ಮಟನ್ ಬಿರಿಯಾನಿ ಅದು ಇದು ಪೆಪ್ಪರ್ ಚಿಕನ್ ಬ್ಯಾಗ್ ತುಂಬ ಐತೆ. ನನಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ಇಷ್ಟೊಂದು ದೊಡ್ಡ ಆರ್ಡರ್ ಕೊಟ್ಟಿದ್ದಾರಲ್ಲ, ಅದು ಕ್ಯಾಶ್ ಆನ್ ಡೆಲಿವರಿ, ಅರ್ಥ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ, ಅದು ಪೇಮೆಂಟ್ ಮಾಡಿರಲಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ಏನಪ್ಪ ಅಂದರೆ, ಕೆಲವರು ನೈಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫುಲ್ ಡ್ರಿಂಕ್ಸ್ ಮಾಡೋರು ಸಮಥಿಂಗ್ ಈ ಥರದ್ದೆಲ್ಲ ಮಾಡೋರು ಆರ್ಡರ್ ಮಾಡಿಬಿಡ್ತಾರೆ. ಆ ಸಿಚುವೇಶನ್ಗೆ ಅಲ್ಲಿಗೆ ಹೋಗಿದ್ದೀನಿ ಮೇಡಮ್. ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಅವರು 4 ರಿಂದ 5 ಜನ ಇದ್ರು. ಅವರು ಫುಡ್ಡ ಈಸ್ಕೊಬಿಟ್ರು. ಫುಡ್ಡೆಲ್ಲ ಈಸ್ಕೊಂಡು ನಿನ್ಗೆ ದುಡ್ಡು ಕೊಡೋಕೆ ಹಂಗೆ ಅಂತೇಳಿ ಎಲ್ಲ ಒಡೆಕೆ ಬಂದ್ಬಿಟ್ರು. ಆ ಥರ ಸಿಚುವೇಶನ್ಲಿ ನಮ್ಮಪ್ಪ ಬಿದ್ದು ಆಕ್ಸಿಡೆಂಟ್ ಆಗಿ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ. ನಮ್ಮಪ್ಪ ಮೊಬೈಲ್ ಕಿತ್ಕೊಬಿಟ್ರು, ಎಲ್ಲ ಕಿತ್ಕೊಂಡು. ಇದು ರಿಯಲ್ ಇನ್ಸಿಡೆಂಟ್. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಅವತ್ತು ನನ್ನ ಮೊಬೈಲ್ ಕಿತ್ಕೊಂಡಾಗಿದ್ದರೆ ನನ್ನೇ ಸಾಯಿಸ್ಬಿಡಿ, ಓಕೆ, ನಾನು ವಾಪಸ್ ಕಳಿಸ್ಬೇಡಿ, ನನ್ನನ್ನೇ ಒಟ್ಟು ಸಾಯಿಸ್ಬಿಡಿ ಬೇಕಾದ್ರೆ. ಬಟ್ ಮೊಬೈಲ್ ಇದ್ದರೆ ನನ್ನ ಜೀವನ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನಾನು ಜೊಮ್ಯಾಟೊ ಮಾಡ್ತಿರೋದು ಮೊಬೈಲಿಂದಾನೆ, ಇಲ್ಲಾಂದ್ರೆ ಏನೂ ಇಲ್ಲ. ನಮ್ಮ ಅಪ್ಪಂದು ಈ ಥರ ಸಿಚುವೇಶನ್ ಐತೆ, ಒಂದು 2 ನಿಮಿಷ ಕೊಡ್ರೋಣ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಇಟ್ಕೊಂಡು ಆ ವೀಡಿಯೋ ತೋರಿಸ್ತೇನೆ. ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು, ತಲೆ ಓಪನ್ ಆಗಿರೋದು, ಹಾಸ್ಪಿಟ್ಲ್ಗೆ ಹೋಗಿರೋದು. ಏನು ಮಾಡಿರ್ಬೋದು ಅವರು? ದುಡ್ಡು ಕೊಟ್ರಾ ವಾಪಸ್? ಪೇಮೆಂಟ್ ಕೊಟ್ಟು ಅವ್ರು ತರಿಸಿರೋ ಬಿರಿಯಾನಿಲಿ 100% ಊಟ ಮಾಡಿ ಕಳಿಸಿದ್ರು ನನ್ನ. ಯಾರು ಕೇಳು. ಏನಕ್ಕೆ ಹೇಳ್ತೀನಿ ಅಂದರೆ, ಅವತ್ತಿನ ಸಿಚುವೇಶನ್ ನಮ್ಮ ಅಪ್ಪ ಅವ್ರು ಬಿದ್ದಿದ್ರಲ್ಲ ಮೇಡಮ್, ನಮ್ಮ ಅಪ್ಪ ಬಿದ್ದು ಓಪನ್ ಆಗಿಬಿಟ್ಟಿದೆ ತಲೆ. ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಅವ್ರು ಬದುಕಿರೋದು ಹೆಚ್ಚು. ಅಣ್ಣ ನಮ್ಮ ಅಪ್ಪನ ತೋರ್ಸೋಕ್ಕೆ ಇದನ್ನು ದುಡಿತಾ ಇರೋದು ಹಾಸ್ಪಿಟ್ಲಿ. ಇದನ್ನು ಬರೀ ಇದಕ್ಕೆಲ್ಲ ಪೊಲೀಸರಿಗೂ ಎಷ್ಟೋ ಜನ ವೀಡಿಯೋ ತೋರಿಸಿದ್ದೀನಿ. ಸರ್ ನಮ್ಮ ಅಪ್ಪ ಅವ್ರು ಹಾಸ್ಪಿಟ್ಲ್ ಇದ್ದಾರೆ ಸರ್, ನಂಗೆ ದುಡಿಬೇಕು ಪ್ಲೀಸ್ ಬಿಡಿ ಸರ್ ಅಂತೇಳಿ ವೀಡಿಯೋ ನೋಡ್ಬಿಟ್ಟು ಬಿಟ್ಟರು ಇದ್ದಾರೆ. ಕೆಂಗೇರಿ ಮತ್ತು ಆರನಗರ ಪೊಲೀಸ್ನವರು. ಸೊ ಈ ಥರದವರೆಲ್ಲ ಸುಮಾರು ಜನ ಈಗಲೂ ಚಿರಾಪರಿತ ನನಗೆ ಪೊಲೀಸ್ನವರೆಲ್ಲ ಬರೋಬೇಲಿ ಜೊಮ್ಯಾಟೊ ಅಂತಾರೆ. ಸೊ ಹಂಗೆ ಅದಾದಮೇಲೆ ಇನ್ನೊಂದು ಇನ್ಸಿಡೆಂಟ್ ನಡೀತು ಮೇಡಮ್. ಅದೇ ರೀತಿ ಹೋಗ್ತಾ ಇದ್ದೀನಿ. ದೊಡ್ಡಲದ ಮರದಲ್ಲಿ ಗಂಡ ಹೆಂಡತಿ 2 ಮಕ್ಕಳು, ಯಾವುದೋ ಮದುವೆಗೆ ಹೋಗಿರೋಂತ ಅನಿಸುತ್ತೆ. ಹೆವಿ ಡ್ಯೂಟಿ ಅವ್ರದ್ದು. ತಳ್ಕೊ ಹೋಗ್ತಾ ಇದ್ದಾರೆ. ಫುಲ್ ಬೇವರು ಅಂದ್ರೆ ಬೇವರು. ಒಬ್ಬ ಅಮ್ಮ ಒಂದು ಮಗು ಹಾಕೊಂಡ್ರೆ ಇನ್ನೊಂದು ತೊಳ್ಕೊ ಹೋಗ್ತಾ ಇದ್ದಾರೆ. ನಾನು ಯಾಕೆ ಏನಾಗಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಕೇಳಿದೆ, ಸರ್ ಪೆಟ್ರೋಲ್ ಖಾಲಿ ಆಗಿದೆ ಅಂತ. ಅವಾಗ ನನ್ನ ಗಾಡೀಲಿರೋ ಪೆಟ್ರೋಲ್ ಅವರು ಕೊಟ್ಟೆ. ಒಂದು ಸ್ವಲ್ಪ ಪೆಟ್ರೋಲ್ ಕೊಟ್ಬಿಟ್ಟು, ಯಾಕೆ ನಾನು ಬ್ಯಾಗಲ್ಲಿ ಎಲ್ಲ ನೀರು ಇಟ್ಟಿರ್ತೀನಿ, ಒಂದು ಪೆಟ್ರೋಲ್ ಇಡಬಾರ್ದು ಅಂತ ಹೇಳ್ಬಿಟ್ಟು 1/4 ಲೀಟರ್ ಪೆಟ್ರೋಲ್ ಇಟ್ಟಿದೆ. ಆ ಪೆಟ್ರೋಲ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೇನೋ ಗೊತ್ತಿಲ್ಲ. ನಾನು 1/4 ಲೀಟರ್ ಪೆಟ್ರೋಲ್ ಯಾವಾಗಲೂ ಇರ್ತಿತ್ತು ನನ್ನ ಬ್ಯಾಗಲ್ಲಿ. ಯಾರು ಪೆಟ್ರೋಲ್ ಸುಮ್ಮನೆ ನಿಮ್ಮ ಗಾಡೀಲಿ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗಿರೋ ಸುಮಾರು ಜನ ಸಿಗ್ತಾರಲ್ಲ, ಆಗ 1/4 ಲೀಟರ್ ಪೆಟ್ರೋಲ್ ಕೊಡೋದು ಅವ್ರಿಗೆ. ಅವರು ಎಷ್ಟೋ ಕಮ್ಮಿ 1/4 ಲೀಟರ್ ಪೆಟ್ರೋಲ್ಗೆ 500 ರೂಪಾಯಿ ಕೊಡೋಕೆ ಬಂದಿದ್ದಾರೆ ನನಗೆ. ನೈಸ್ ರೋಡ್ ಸೈಡ್ಲೆಲ್ಲ. ನನಗೇನು ಅವ್ರ ಅಮೌಂಟ್ ಇಲ್ಲ ಸರ್, ನೀವು ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಬೇರೆಯವ್ರಿಗೆ ಯಾರು ಇದ್ದರೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅದನ್ನು ಕೊಟ್ಟಿರೋದು ಉದಾಹರಣೆಗಳೈತೆ. ಬಟ್ ನನಗೇನಾಗುತ್ತೆ ಅಂದರೆ, ನಾವೇನು ಮಾಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತಲ್ಲ, ಅದಕ್ಕೆ ನನಗೆ. ಯಾಕಂದರೆ ನಾವು ಅದನ್ನು ಹೆಲ್ಪ್ ಅಂತ ಮಾಡಲ್ಲ ಮೇಡಮ್. ಅದೊಂದು ಎಲ್ಲೋ ಒಂದು ಕಡೆ ನಾನು ಸುಮಾರು ವಿಷಯಗಳನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅದು ನಾನು ಬದಲಾವಣೆ ಇರ್ತಾರೆ ಸರ್ ಇರ್ತಾನೆ. ಒಂದು ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಇಟ್ಟಿರ್ತೀನಿ. ನನ್ನ ಹತ್ರ ಫಸ್ಟ್ ಏಡ್ ಬಾಕ್ಸ್ ಇತ್ತು, ಇವತ್ತಿಗೂ ನನ್ನ ಹತ್ರ ಟ್ಯಾಬ್ಲೆಟ್ ಇರುತ್ತೆ. ಆ ಥರ ಸಿಚುವೇಶನ್ ಎಲ್ಲ ನನ್ನ ಬ್ಯಾಗಲ್ಲಿ ಇರುತ್ತೆ. ಓಕೆ, ಇದು ಬ್ಯಾಗು ಅಂದರೆ ಅದೃಷ್ಟ ತಂದಿದ್ದು ಬ್ಯಾಗು ಅಂತ ಇದನ್ನೇ ಕಂಟಿನ್ಯೂ ಮಾಡ್ತಿರೋದಾ? ಇಲ್ಲ. ಆಮೇಲೆ ಈ ಜೊಮ್ಯಾಟೊ ಬ್ಯಾಗು ಫುಲ್ ಹೋಗೋಷ್ಟರಲ್ಲಿ ನನ್ನ ಅದೃಷ್ಟ ಬದಲಾಗುತ್ತೆ. ಬಿಡಬೇಕು ಅಂತಲ್ಲ, ಇದು ಸ್ಟಿಚ್ ಮಾಡಿಸಿದ್ದೀನಿ ನೋಡಿ, ಸೈಡ್ಲೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ. ಎಷ್ಟೋ ಜನ ಏನಾಗುತ್ತೆ, ಬೇರೆ ಬ್ಯಾಗ್ ತಗೋಬೇಕು ಅಂತ ಹೇಳ್ತಾರೆ. ಇದು ನನಗೇನು ಒಂದು ಬಾಂಡಿಂಗ್. ನನಗೆ ಇದು ಬೇರೆ ಬ್ಯಾಗ್ ತಗೊಬಿಟ್ರೆ ಇದರಲ್ಲಿರೋ ಫೀಲಿಂಗ್ ಬರಲ್ಲ ನನಗೆ. ಸೊ ಹಾಗಾಗಿ ಇದರಿಂದ ನನಗೊಂದು ಬಾಂಡಿಂಗ್ ಇದೆ, ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಮೇಡಮ್ ಅಷ್ಟೇ. ಇದಕ್ಕೊಂದು ಇಂಟ್ರಡಕ್ಷನ್. ನಾನೇನಾದ್ರೂ ಹುಡುಗ ಆಗಿದ್ರೆ, ಹುಡುಗಿರು ಮಾಡ್ತಿದ್ದಾರೆ ಝೊಮ್ಯಾಟೊ, ಬಟ್ ನಾನೇನಾದ್ರೂ ಹುಡುಗ ಆಗಿದ್ರೆ ನಾನು ಝೊಮ್ಯಾಟೊ ಮಾಡ್ತಿದ್ದೆ. ಎಷ್ಟೋ ಜನ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗು, ನಾನೇನೋ ದೊಡ್ಡದಾಗಿ ಓದ್ಬಿಟ್ಟಿದ್ದೀನಿ, ನನ್ನ ಕೈಲಿ ಝೊಮ್ಯಾಟೊ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ರ್ಯಾಪಿಡೋ ಮಾಡೋಕ್ಕಾಗಲ್ಲ,
ಆಗಲ್ಲ ಅಂತ ಎಲ್ಲ ಅಂದ್ರೆ ಮಾತಾಡ್ಕೊಳ್ತಾ ಇರ್ತಾರೆ, ಅಥವಾ ಅಲ್ಲಲ್ಲೇ ಕುತ್ಕೊಳ್ತಾರೆ. ಅವರು ಸಾಲಕ್ಕೆ ಹೆದರ್ತಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದ್ರೆ 8 ಲಕ್ಷ ಸಾಲನ ಒಂದು ಝೊಮ್ಯಾಟೊ ಇದೊಂದು ಬ್ಯಾಗ್ ಹಿಡ್ಕೊಂಡು 8 ಲಕ್ಷ ಸಾಲ ತೀರಿಸಿದ್ದಾರೆ ಅಂದ್ರೆ ಯಾರು ಯಾವುದಕ್ಕೂ ಎದುರ್ಕೊಳ್ಬೇಕಾಗಿಲ್ಲ. ಸೊ ನಾವು ಎಲ್ಲೋ ಕೆಲಸ ಹುಡ್ಕೊಂಡು ಹೋಗೋದಕ್ಕಿಂತ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಬದುಕು ಕಟ್ಕೊಳ್ಬೋದು ಅನ್ನೋದಕ್ಕೆ ನಿರ್ದೇಶಕರು, ಬರಹಗಾರರು, ಗಿಲ್ಲಿ ಸ್ನೇಹಿತರಾದಂತಹ ಸೂರ್ಯವಂಶಿನಿ ಕಾರಣ. ಜೊತೆಗೆ ಇದು ಅವ್ರು ಹೇಳಿದಾಗೆ ವೀಕೆಂಡ್ ವಿತ್ ರಮೇಶ್ ತನಕ ಹೋಗ್ಲಿ ಈ ಬ್ಯಾಗು. ಸೊ ಅವ್ರ ವೀಕೆಂಡ್ ವಿತ್ ಚೇರಲ್ಲಿ ಕೂರೋಂಗ ಆಗ್ಲಿ ಅಂತ ಹೇಳ್ತಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆ. ಸರ್, ಗಿಲ್ಲಿ ಗೋಲ್ ಏನು ಸರ್? ಏನಾಗಬೇಕು? ಒಂದೊಂದು ಡೆಸ್ಟಿನಿ ಏನಾದರೂ ಹೇಳಿ.